ಓಕೆ ಓಕೆ ಎಸ್ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕಾರ್ಜುನ್ ಅವರೇ. ಪ್ರಶಾಂತ್ ಅವರ ಕ್ಯಾಲ್ಕುಲೇಷನ್ ಕರೆಕ್ಟ್ ಅನಿಸುತ್ತಾ? ಈ ಹಿಂದೆ ಅಹಿಂದ ವರ್ಗದವರಿಗೆ ಟಿಕೆಟ್ ಕೊಟ್ಟಾಗ ಬಿ ಜೆ ಪಿಯವರು ಓಟ್ ತಗೊಂಡಿದ್ದಾರೆ ಜಾಸ್ತಿ ಅಂತ, 5,000 ಓಟ್ನಲ್ಲಿ ಸೋತಂತವ್ರು. ಅಲ್ಲ ನೋಡಿ, ಬಿ ಜೆ ಪಿ ಅಲ್ಲೊಂದು ಬೇಸ್ ನಿಶ್ಚಿತವಾಗಿರುತ್ತೆ, ಒಂದು ಶಾಮ್ನೂರು ಪರ ಶಾಮ್ನೂರು ವಿರುದ್ಧ ಅಂತಕ್ಕಂಥದ್ದು ಕೂಡ ನಿಶ್ಚಿತವಾಗಿರುತ್ತೆ. ಅನೇಕ ಬಾರಿ ಮುಸ್ಲಿಂ ಕ್ಷೇತ್ರ ಆಗಿದ್ದರಿಂದ ಹಿಂದೂ ಕನ್ಸಾಲ್ಟೇಷನ್ ಲಾಭ ಕೂಡ ಬಿ ಜೆ ಪಿಗೆ ದೊರಕುತ್ತೆ. ಬಟ್ ಮುಸ್ಲಿಂ ವೋಟ್ಗಳು ಆ್ಯಕ್ಚುಲಿ ಡಿವೈಡ್ ಆಗ್ತವ ಅನ್ನೋದು ದಾವಣಗೆರೆ. ಮುಸ್ಲಿಂ ವೋಟ್ಗಳು ಯಾವ ಮಟ್ಟಿಗೆ ಡಿವೈಡ್ ಆಗ್ತವೆ ಅಂತಕ್ಕಂಥದ್ದು ಇಡೀ ದಾವಣಗೆರೆಯ ಚುನಾವಣಾ ಫಲಿತಾಂಶವನ್ನು ನಿರ್ಧರಿಸ್ತದೆ. ಬಟ್ ನನಗನ್ಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಶಾಮ್ನೂರು ಕುಟುಂಬಕ್ಕೆ ಅವಕಾಶ ಜಾಸ್ತಿ ಜಾಸ್ತಿ. ಎಸ್, ನಾಗರಾಜ್ ಯಾದವ್ ಹಿರಿಯ ಪತ್ರಕರ್ತರೊಬ್ಬರು ವಿಶ್ಲೇಷಣೆಯನ್ನು ಕೇಳಿದ್ರಿ, 3ನೇ ತಲೆಮಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದು ಕೇವಲ ದಾವಣಗೆರೆ ಅಲ್ಲ, ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇದೆ. ಅದರ ಇಂಪ್ಯಾಕ್ಟ್ ಭಾಳ ಅಲ್ಲ, ಸ್ವಲ್ಪ ಕ್ಷೇತ್ರದ ಮೇಲೆ ಆಗುತ್ತೆ, ಕಾಂಗ್ರೆಸ್ ಮೇಲೆ ಆಗುತ್ತೆ ಅಂತ. ಈ ವಿಚಾರದಲ್ಲಿ 3ನೇ ತಲೆಮಾರಿಗೆ ಕೊಟ್ಟಿರೋ ವಿಚಾರದಲ್ಲಿ ಒಂದು ಚರ್ಚಾ ವಿಷಯ ಇರ್ಬೋದಲ್ಲಿ. ಅದು ಗೆಲುವಿನ ಮಾನದಂಡ ಅಥವಾ ಸೋಲಿನ ಮಾನದಂಡಕ್ಕೆ ಈಕ್ವೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಸತೀಶ್ ಜಾರಕಿಹೊಳಿ ಅವರ ಫ್ಯಾಮಿಲಿಯಲ್ಲಿ 3ನೇ ತಲೆಮಾರಿಗೆ ಕೊಟ್ಟಂಥ ಯಂಗೆಸ್ಟ್ ಎಂ ಪಿ ಗೆದ್ದರಲ್ಲಿ, ಬೀದರಲ್ಲಿ ನಮ್ಮ ಇವರು ಮಗ ಸಾಗರ್ ಖಂಡ್ರೆ ಗೆದ್ದರು. ಇವೆಲ್ಲ ದೇ ಆರ್ ದ ಮೋಸ್ಟ್ ಯಂಗೆಸ್ಟ್ ಪೀಪಲ್, ಜಸ್ಟ್ ಎಲಿಜಿಬಲ್ ಥ್ರೂ ದ ಏಜ್ ಆಫ್ ದೇರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಸೋತರು, ಸೋತಿರ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ತಲೆಮಾರಿನ ಕಾರಣಕ್ಕೆ ಸೋತ ಹೇಳದೆ ನಿಮಗೆ ಯಾಕೆ ಸೆಂಟ್ರಲ್ ಮಾತಾಡಬೇಕು ಅಂತ ನಾನು ಕೇಳೋದು ಅಂತಂದರೆ, ತಲೆಮಾರಿನ ವಿಚಾರ ವೀಕ್ಷಕರ ಜ್ಞಾನ ವಿಸ್ತರಣೆ ಮಾಡೋದಕ್ಕೆ ಅಂತ ವಿಷಯ ಹೇಳಬೇಕಾಗತ್ತೆ. ಒಂದೊಂದ್ಸಲ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಶಿವಾನಂದ ಪಾಟೀಲ್, ಯಾಕೆ ಲಕ್ಷ್ಮೀ ಮಾತಾಡಿ ಎಸ್ ಪ್ರಶಾಂತ್ ಏನಕ್ಕೆ ಕೇಳ್ತಾರೆ ಅಂತ ನನಗೂ ಗೊತ್ತು. ಅವರು ಇಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಸೋಲು ಗೆಲುವು ಕೇವಲ ಒಂದು ವಿಷಯದ ಆಧಾರದ ಮೇಲೆ ಸೋಲು ಗೆಲುವು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಗೆದ್ದರೂ ಕೂಡ ಒಂದೇ ಒಂದು ವಿಷಯದ ಮೇಲೆ ಇಂಥವ್ರ ಮಗ ಅದಕ್ಕೋಸ್ಕರ ಗೆದ್ದರು ಅಂತ ಹೇಳಿದ್ರು ಒಪ್ಪೋದಿಲ್ಲ, ಇಂಥ ಜಾತಿ ಅದಕ್ಕೋಸ್ಕರ ಗೆದ್ದರು ಅಂದರೂ ಆಗೋದಿಲ್ಲ. ಎಲ್ಲ ಜನಾಂಗಗಳಲ್ಲಿ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಕೆಲವು ಓಟುಗಳನ್ನು ತಗೊಳ್ತಕ್ಕ ಕೆಪಾಸಿಟಿ ಇರ್ತಕ್ಕಂಥವ್ರು ಆ ಕುಟುಂಬದ ಹೆಸರಿನ ಮೇಲೆ ಕೂಡ ನಡೀತಕ್ಕಂಥ ವಿಚಾರಗಳು ನಡೀತವೆ. ಆಲ್ ಗೆಟಿಂಗ್ ಇನ್ಕ್ಲೂಡೆಡ್ ಟುಗೆದರ್, ಇಫ್ ಇಟ್ ಫಾಲ್ಸ್ ಇನ್ ಪ್ಲೇಸ್ ಆನ್ ದಟ್ ಟೈಮ್, ಆ ಸಂದರ್ಭದಲ್ಲಿ ಒಗ್ಗೂಡಿ ಬಂದರೆ ನೀವು ಗೆಲುವಾಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ಚುನಾವಣೆ ವಿಚಾರ ಬಂದಾಗ ಪತ್ರಕರ್ತರು ಅವರ ವಿಶ್ಲೇಷಣೆ ಮಾಡ್ಬೋದು. ಸೋಲು ಗೆಲುವು ಎರಡೂ ಇದೆ. ಆ ತಲೆಮಾರಿನ ವಿಚಾರದಲ್ಲಿ, ಕುಟುಂಬ ರಾಜಕಾರಣ ವಿಚಾರದಲ್ಲಿ ಹಲವಾರು ವ್ಯಾಖ್ಯಾನಗಳು ಮಾಡ್ತಾರೆ. ತುಂಬ ಜನ ಪತ್ರಿಕಾ ಲೇಖನಗಳು ನೋಡಿದ್ದೀವಿ. ಕುಟುಂಬ ರಾಜಕಾರಣದಿಂದ ಯಾವಾಗ ಹೊರಗಡೆ ಬರ್ತವೆ ಈ ರಾಷ್ಟ್ರೀಯ ಪಕ್ಷಗಳು ಅಂತ, ಎರಡೂ ಪಕ್ಷಗಳ ವಿಚಾರಗಳು ಬಂದಾಗ ನೋಡಿದೆ ಹಲವಾರು ಸಂದರ್ಭಗಳು ನೋಡಿದ್ದೀವಿ. ಆದರೆ ವಿಚಾರ ವಾಸ್ತವವಾಗಿ ವೋಟಿಂಗ್ ಪ್ಯಾಟರ್ನ್ ಅಂತ ಬಂದಾಗ, ಈಗ ಬಿ ಜೆ ಪಿಯ ಅವರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಲ್ಲಿರ್ತಕ್ಕಂಥ ಅಸಮಾಧಾನ ನಮ್ಮ ಬೆನಿಫಿಟ್ ಆಗ್ತದೆ ಅಂತ ಯಾವುದೇ ಕಾರಣಕ್ಕೂ ಕೂಡ 10% ವೋಟ್ ಹಾಕಿದ ಜನ 8% ಬಂದ್ಬಿಟ್ಟು 2% ಬೇಜಾರಾಗಿ ಮನೇಲಿರ್ಬೋದು. ಆದರೆ ಬಿ ಜೆ ಪಿ ಮಾತ್ರ ಹಾಕಲ್ಲ ಅಂತ ನಂಬಿಕೆ ನಮ್ಗೆ ಇರ್ತದೆ. ಆದರೆ ಲಿಂಗಾಯತರವರು ನಂಬ್ಕೊಂಡಿದ್ರು, ಬಿ ಜೆ ಪಿಯವರು ಯಾವಾಗಲೂ ಕೂಡ ನಮ್ಮ ಲಿಂಗಾಯತರು ವೋಟ್ ಬ್ಯಾಂಕ್ ನಮಗೆ ಹೇಗೆ ನಮ್ಗೆ ಅಲ್ಪಸಂಖ್ಯಾತರು ಅಹಿಂದ ಅವರು ಗ್ಯಾರಂಟಿ ಇದ್ರು, ಲಿಂಗಾಯತರು ನಮ್ಮ ವೋಟ್ ಬ್ಯಾಂಕ್ ಅಂದ್ಕೊಂಡಿದ್ರು. ಇವತ್ತು ಅವರಿಗೆ ಕೂಡ ನಿರಾಶೆ ಆಗಿರ್ತಕ್ಕಂಥ ಕೂಡ ಇರ್ಬೋದು. ಯಾಕಂದರೆ ಅಲ್ಲಿ ಒಂದು ಒ ಬಿ ಸಿ ಅಂತ ಶೆಡ್ಯೂಲ್ ಟ್ರೈಬ್ ಕ್ಯಾಂಡಿಡೇಟ್ ಕೊಟ್ಟ ಸಂದರ್ಭದಲ್ಲಿ ಅವರ ಅಸಮಾಧಾನ ಕೂಡ ಇರ್ಬೋದು ಒಳಗಡೆ, ಅದು ಹೊರಗಡೆ ಕಾಣದೇ ಇರ್ಬೋದು. ಈಗ ಸಿದ್ದೇಶ್ವರ ಅವ್ರಿಗೆ ಮತ್ತು ವಿಜೇಂದ್ರ ಅವ್ರಿಗೆ ಇರ್ತಕ್ಕಂಥ ಯಡಿಯೂರಪ್ಪ ಇರ್ತಕ್ಕಂಥ ಡಿಫ್ರೆನ್ಸಸ್ಸು ಈಗ ಸದ್ಯಕ್ಕೆ ಮೇಲೆ ಪ್ಯಾಚಪ್ ಕಾಣ್ಬೋದು. ದಟ್ ವಿಲ್ ಆಲ್ಸೋ ವಿಲ್ ಬೆನಿಫಿಟ್ ಆಸ್ ಒನ್ ಅಂತ ಹೇಳ್ತೀವಿ. ಮೂಲತಃ ಕ್ಷೇತ್ರದ ಲೆಕ್ಕಾಚಾರಕ್ಕೆ ಬಂದಾಗ, ಹಿನ್ನೆಲೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅಲ್ಲಿ ಕಾಂಗ್ರೆಸ್ನ ಬೇಸು ಸ್ಟ್ರಾಂಗ್ ಇರತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಅಂತಕ್ಕಂಥದ್ದು ದಾವಣಗೆರೆಯಲ್ಲಿರ್ತಕ್ಕಂಥ ಕ್ಷೇತ್ರ ಅಂತ ಅನ್ನಿಸ್ತದೆ. ದ ವೋಟ್ ಮಾರ್ಜಿನ್ ಯಾವಾಗಾದರೂ 5,000 ಅದು ಟಫ್ ಫೈಟ್ ಆಗ್ದಾಗ ಎಲ್ಲ ಚಾನ್ಸ್ಗಳು ಇರ್ತದೆ. ಲೆಟ್ ಮಿ ಕಮ್ ಟು ಬಾಗಲಕೋಟೆ ದ ಟೈಮ್ ಐ ವಿಲ್ ಸ್ಪೀಕ್ ಟು ಯು. ದಾವಣಗೆರೆ ವಿಚಾರ ಬಂದಾಗ ದ ಮಾರ್ಜಿನ್ ಇಸ್ ಆಲ್ಮೋಸ್ಟ್ 15% ಆಲ್ ದ ಟೈಮ್. ದಟ್ ಶೋಸ್ ದ ವೋಟಿಂಗ್ ಪ್ಯಾಟರ್ನ್. ಒಂದ್ಸಲ 5,000ದಲ್ಲಿ ಸೋತಿದ್ದೇನೆ ಹೇಳಿದ್ರಿ ಅವರು. ಹೇಳ್ತೀನಿ, ಅದು ಹೇಳ್ತಾ ಇದ್ದೀನಿ. ಲಾಸ್ಟ್ ಎಲೆಕ್ಷನ್ 27,000ದಲ್ಲಿ ಸೋತ. ಹೌದು, ನಾನು ಹೇಳ್ತಾ ಇರ್ತಕ್ಕಂಥ ಪರ್ಸೆಂಟೇಜ್ ವೋಟ್ ನೋಡಿದಾಗ ನೀವು ಒಂದು ಕಡೆ ಎಲ್ಲೋ ಒಂದು ಕಡೆ ನಾವು ಖಂಡಿತವಾಗ್ಲೂ ಕೂಡ 15,000-20,000 ವೋಟಲ್ಲಿ ಯಾವಾಗಲೂ ಕೂಡ ಗೆಲ್ತಕ್ಕಂಥ ಪ್ರಸಂಗ ಇರ್ತದೆ. ಅದು 27ಕ್ಕೆ ಹೋಗಿರ್ತಕ್ಕಂಥ ನಿಜ ಅಂತ ಹೇಳ್ತೀವಿ. ಅಲ್ಲಿ ಕಾಂಗ್ರೆಸ್ಸಿನ ವೋಟ್ ಬೇಸ್ ಇನ್ಕ್ಲೂಡಿಂಗ್ ಕೆಲವು ಫ್ಯಾಮಿಲಿಗಳು ಒರಿಜಿನಲ್ ಕಾಂಗ್ರೆಸ್ ಲಿಂಗಾಯತರ ಫ್ಯಾಮಿಲಿ ಕೂಡ ದೇ ಸಪೋರ್ಟ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತೀವಿ. ಕಂಪ್ಲೀಟಾಗಿ ಒನ್ ಸೈಡ್ ಲಿಂಗಾಯತರು ಕೂಡ BJP ಹಾಕಿದ್ದು ನಾನು ನೋಡಿರಲಿಲ್ಲ. ಯಾಕಂದರೆ ಶಾಮನೂರು ಕ್ಯಾಂಪೇನ್ಗೆ, ಮಲ್ಲಿಕಾರ್ಜುನ ಕ್ಯಾಂಪ್ ನಾನು ಕೂಡ ಹೋದಾಗ ತುಂಬ ಕಟ್ಟರ್ ಲಿಂಗಾಯತ್ ಫ್ಯಾಮಿಲೀಸ್ ಯಾರು ಇರ್ತಾರೋ, ಪವರ್ಫುಲ್ ಸ್ವಾಮೀಜಿಗಳ ಹತ್ರ ಇರ್ತಕ್ಕಂಥವ್ರು, ಸಮುದಾಯಕ್ಕೆ ಹತ್ರ ಇರ್ತಕ್ಕಂಥವ್ರು, ಅವರು ಕೂಡ ದೇ ಪ್ರಿಫರ್ಡ್ ಶಾಮನೂರು ಶಂಕರಪ್ಪ ಟೈಮಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ನೇ ಪ್ರಿಫರ್ ಮಾಡ್ತಾಯಿದ್ರು. ಅಲ್ಲೊಂದು ಕಡೆ ಶಾಮನೂರು ಅವರ ಕುಟುಂಬದ ಜೊತೆಗೆ, ಸಮುದಾಯದ ಜೊತೆಗೆ, ಎಲ್ಲ ವರ್ಗಗಳ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಕ್ಕಂಥದ್ದು ದಟ್ ಬೆನಿಫಿಟ್ಸ್ ಕಾಂಗ್ರೆಸ್ ಅಂತ ಹೇಳ್ತೀವಿ. ಇನ್ನೊಂದು ವಿಚಾರ, ಈಗಿನ ಬೈ ಎಲೆಕ್ಷನ್ಗಳಲ್ಲಿ ಪಾಸಿಟಿವ್ ಆಗಿ ನಾರ್ಮಲಿ ಆಗ್ತಕ್ಕಂಥದ್ದು ಏನು, ರೂಲಿಂಗ್ ಪಾರ್ಟಿಗಳಿಗೆ ಬೆನಿಫಿಟ್ ಬೆಟರ್ ಎಡ್ಜ್ ಇರ್ತದೆ ಅಂತ ಹೇಳ್ತಾರೆ, ವಿನ್ನಿಂಗ್ ಎಡ್ಜ್ ಇರ್ತದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಇವತ್ತು ನಾವು ನಡ್ಕೊಂಬಂದಿರ್ತಕ್ಕಂಥ ನೋಡಿದಾಗ ಇದೇ ಇನ್ನು 2024 3 ಬೈ ಎಲೆಕ್ಷನ್ಗಳು ಇರ್ತದೆ. ಸಂಡೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರೆಲ್ಲ ಏನು ಕ್ಯಾಂಪೇನ್ ಮಾಡ್ತಾ ಇದ್ರು ಅವಾಗ 100% ನಾವೇ ಗೆಲ್ತೀವಿ ಅನ್ನೋ ವಿಚಾರ ಕ್ಯಾಂಪೇನ್ ಮಾಡ್ತಾಯಿದ್ರು. ಗೆದ್ದಿದ್ದು ಯಾರವಾಗ
ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಗೆದ್ರು. ಚನ್ನಪಟ್ಟಣದಲ್ಲಿ ಏನಂದ್ರು 100% ನಾವೇ ಗೆಲ್ತೀವಿ ಅಂತಂದ್ರು ಕುಮಾರಸ್ವಾಮಿ ಅವರು. ಸೋಲ್ತೀವಿ ಅಂತ ಹೇಳ್ಕೊಂಡು ಪ್ರಚಾರ ಮಾಡೋಕ್ಕಾಗತ್ತೆ, ಗೆಲ್ತೀವಿ ಹಂಗಲ್ಲ. ಕಾನ್ಫಿಡೆನ್ಸ್ ಲೆವೆಲ್ ವಾಸ್ ಟೋಟಲಿ ಡಿಫ್ರೆಂಟ್. ಇಲ್ಲ ಒಂದು ನಿಮಿಷ ಮುಗಿಸ್ತೀನಿ ಸರ್. ಒಂದೇ ಒಂದು ಯಾಕೆ ಆ ಎರಡು ಕ್ಯಾಂಡಿಡೇಟ್ಗಳ ಬಗ್ಗೆ ಕೇಳ್ತಂದ್ರೆ, ಬೊಮ್ಮಾಯಿ ಅವರು ಅವಾಗ ತಾನೇ ಮುಖ್ಯಮಂತ್ರಿ ಪದವಿಯನ್ನು ಕಳ್ಕೊಂಡಿದ್ರು, ಕುಮಾರಸ್ವಾಮಿ ಅವರು ಕೂಡ ಕೇಂದ್ರದಲ್ಲಿ ಸಚಿವರಾಗಿದ್ದಂಥವ್ರು. ಅಂಥವ್ರು ಎಲೆಕ್ಷನ್ಗಳ ಸೋಲ್ತಾರೆ ಅಂತಂದಾಗ ಒಂದು ಏನು ತೋರಿಸ್ತದೆ ಅಂತಂದರೆ ರೂಲಿಂಗ್ ಪಾರ್ಟಿಗೆ ಬೆನಿಫಿಟ್ ಇರ್ತದೆ. ಒಂದು ಎರಡನೇದು ಇನ್ನೊಂದು ಏನಾಗ್ತದೆ ಅಂತಂದರೆ, ಈ ಪ್ರೆಸೆಂಟ್ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ವಿಚಾರ ನಾವು ಹೇಳ್ತಾ ಇಲ್ಲ, ಅದು ಮುಂದಿಗೆ ದಿಕ್ಸೂಚಿ ಆಗ್ತದೆ ಅಂತ ಬಿ ಜೆ ಪಿಯವರು ಹೇಳ್ತಾ ಇರ್ತಕ್ಕಂಥದ್ದು. ಆ ದಿಕ್ಸೂಚಿಯನ್ನು ತಗೊಂಡ್ರು ಕೂಡ ನಾವು ಸವಾಲನ್ನ ಎಸಿತೀವಿ. ಏನಂತಂದರೆ, ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ನಾವು ಗ್ಯಾರಂಟಿಗಳ ವಿಚಾರದಲ್ಲಿ ಕೂಡ ಬಹಳ ಟಿಕೆಟ್ಗಳಾದರೂ ಕೂಡ ನಾವು ಮಾಡಿದ್ದೇವೆ. ಒಂದು 30 ಸೆಕೆಂಡ್ ಒಂದೇ ಒಂದು ನಿಮಿಷ ನಾನು ನುಡಿದಂತೆ ನಡೆದಿರೋದು ಖಂಡಿತವಾಗ್ಲೂ ಕೂಡ ದಾವಣಗೆರೆಯಲ್ಲಿ ಗೆಲ್ತವೆ. ಬಾಗಲಕೋಟೆ ಬಂದ ವಿಚಾರ ಮಾತಾಡೋಣ. ಈಗ ಕರ್ನಾಟಕದಲ್ಲಿ BJP ಮತ್ತು JDS ಮೈತ್ರಿ ಆದಮೇಲೆ ಸೆಕ್ಯುಲರ್ ವೋಟಿನ ಸೋಲ್ ಪ್ರೊಪ್ರೈಟರ್ ಥರ ನೀವು ಕಾಂಗ್ರೆಸ್ ಪಾರ್ಟಿ ಇದೆ ರಾಜ್ಯದಲ್ಲಿ ಅಲ್ವಾ. ಮುಸ್ಲಿಮರ ಹಿತ ಕಾಯುವ ಪ್ರಶ್ನೆ ಬಂದಾಗ ಮುಸ್ಲಿಮರ ಹಿತಕ್ಕೋಸ್ಕರ ಸ್ಮಾಲ್ ಕರೆಕ್ಷನ್, ಕೇವಲ ಮುಸ್ಲಿಮ್ಸ್ ಅಂತಲ್ಲ ಅಲ್ರಿ, ಸೆಕ್ಯುಲರ್ ಫ್ಯಾಬ್ರಿಕ್ ಅಂದ್ರೆ ಒಂದು ನೀವೇನು ಅನ್ಕೊಂಡ್ಬಿಡ್ತೀರ ಕೆಲವು ಜನ ಗೊತ್ತಾ, ಯಾರು ಮುಸ್ಲಿಂ ಪರ ಮಾತಾಡೋದು ಸೆಕ್ಯುಲರ್ ಎಲ್ಲ ವರ್ಗಗಳ ಹಿತ ಈಗ ಬಿಜೆಪಿ ಅಂತೂ ಬಿಜೆಪಿ ಇಸ್ ಎ ಹಿಂದುತ್ವ ಪಾರ್ಟಿ. ಅವ್ರೇನ್ ಮುಸ್ಲಿಮರ ಹಿತ ಕಾಯ್ತೀವಿ, ಕಮ್ಯುನಲ್ ಪಾರ್ಟಿ, ನೋ ಡೌಟ್ ಸೆಕ್ಯುಲರ್ ಪಾರ್ಟಿ. ನೀವೇ ಕಾಯ್ತೀವಿ ಅಂತ ಹೇಳ್ತೀರಿ. ಬೈ ಎಲೆಕ್ಷನ್ ನಲ್ಲಿ ನೀವೀಗ ಏನ್ ಹೇಳಿದ್ರಿ, ಇಲ್ಲ ಬೈ ಎಲೆಕ್ಷನ್ ನಲ್ಲಿ ನಮ್ಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಿರುವಾಗ ಮುಸ್ಲಿಮ್ರ ದಾವಣಗೆರೆ ದಕ್ಷಿಣ ಮುಸ್ಲಿಂ ಬಾಹುಳ್ಯ ಕ್ಷೇತ್ರ, ಲಿಂಗಾಯತರು ನೀವೇ ಹೇಳಿದ್ರಿ 30,000 35,000 ಓಟಿವೆ ಅಂತ, 65,000 ಮುಸ್ಲಿಮ್ರು ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಈಗ BJP-ಯವ್ರಂತರೂ ಕೊಡೋಲ್ಲಪ್ಪ ಮುಸ್ಲಿಮ್ರಿಗೆ. JDS-ನವರು ಮುಸ್ಲಿಂ ಇದು ಬಿಟ್ಬಿಟ್ರು ಅವ್ರಿಗೆ, ಅವರು BJP-ಯವ್ರ ಜೊತೆ ಸೇರಿಕೊಂಡ್ರು. ನೀವು ಕೊಡ್ಲಿಲ್ಲ ಅಂದ್ರೆ ಮುಸ್ಲಿಮ್ರಿಗೆ ಟಿಕೆಟ್ ಕೊಡೋರು ಯಾರು? ಮುಸ್ಲಿಮ್ರು MLA-ಗಳಾಗೋರು ಯಾರು? ಕೊಡೋದು ಬಿಡೋದು ಅದು ಮೂರನೇ ತಲೆಮಾರಿಗೆ ಯಾರೇ ಆಗಿದ್ದಾಗ ಅಪ್ಪ MLA ಮಂತ್ರಿ, ತಾಯಿ ಸಂಸದೆ, ಮೊಮ್ಮಗ ಇನ್ನೂ ರಾಜಕಾರಣದಲ್ಲಿ ಅಂಬೆಗಾಲು ಇಟ್ಟಿಲ್ಲ. ನೀವು ಟಿಕೆಟ್ ಟಿಕೆಟ್ ಕೊಡೋಕೆ ಮುಂಚೆ ಮಾತಾಡ್ತಂಗ ಮಾತುಗಳು ಸರಿ ಇದೆ. ಈ ಟಿಕೆಟ್ ಕೊಟ್ಟಂದ್ರೆ ಯಾರು ಕೊಟ್ಟು ಹಾಕ್ತಾರ ಅವರು? ನಾವು ಯಾರಿಗೆ ಹಾಕ್ತಾರೆ? ಬಿಜೆಪಿ ದಳದವ್ರು ಹಾಕ್ತಾರ? ಈ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬೋದು, ಬಿಜೆಪಿ ಒಂದು ಓಟು ಕೂಡ ಹಾಕೋದಿಲ್ಲ ಅವರು. ಅಷ್ಟು ಗ್ಯಾರಂಟಿ ನಮ್ಗಿದೆ. ನಾವ್ ಯಾಕಂದ್ರೆ ನಾವು ಎಲ್ಲ ಸಮುದಾಯ ನೋಡ್ಕೊಂಡಾಗ ಅವ್ರನ್ನ ಕೂಡ ಆನೆಸ್ಟ್ ಆಗಿ ನೋಡ್ಕೊಂಡಿದೀವಿ ಅಂತ ಹೇಳ್ತಾ ಇದೀವಿ. ಅವ್ರಿಗೆ ಯಾಕೆ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಈಗ ಬೈ ಎಲೆಕ್ಷನ್ ನಿಮ್ಮ ಹತ್ರ ಪವರ್ ಇದೆ, ನಿಮ್ಮ ಹತ್ರ ರಿಸೋರ್ಸಸ್ ಇದೆ, ನಿಮ್ಮ ಹತ್ರ ನಾಯಕತ್ವ ಇದೆ, ನಿಮ್ಮ ಹತ್ರ ಗ್ಯಾರಂಟಿ ಇದೆ, ನಿಮ್ಮ ಹತ್ರ ಕೊಟ್ಟ ಯಾಕೆ ಕೊಡ್ಲಿಲ್ಲ ಅಂತ ಹೇಳ. ಆದ್ರೂ ಮುಸಲ್ಮಾನ ಯಾಕೆ ಕೊಡ್ಲಿಲ್ಲ ಅಂತಂದ್ರೆ, ಎರಡೂ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ತಲಾಂತರ ನೋಡ್ಕೊಂಡ್ ಬಂದಿದ್ವಿ. ನಾರ್ಮಲಿ ಏನಾಗ್ತದೆ, ಒಬ್ಬ ಸೀನಿಯರ್ ಲೀಡರ್ಗಳು ಪಾಸ್ ಅವೇ ಆದಾಗ, ಅವ್ರು ತೀರ್ಕೊಂಡಾಗ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಂಡಿರ್ತಕ್ಕಂಥದ್ದು ಒಂದು ಇತಿಹಾಸ ಈ ಎರಡೂ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಯಾರು ಕೊಟ್ಟಿದ್ವಿ ನಾವು? ಡಿಫೆಂಡ್ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಸರ್ ಕೊಡ್ಲಿಪೇಟೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.